ಯುದ್ಧವು ಯುದ್ಧ ಭೂಮಿಯಲ್ಲಿ ಮಾತ್ರವಲ್ಲ, ರಾಜತಾಂತ್ರಿಕತೆಯ ಕಾರಿಡಾರ್ಗಳಲ್ಲಿಯೂ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಭಾರತವು ಅದನ್ನು ಸಾಬೀತುಪಡಿಸಿದೆ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದ ನಂತರ ಭಾರತ ಈಗ ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನವನ್ನು ಏಕಾಂಗಿಯಾಗಿಸುವ ಅಭಿಯಾನವನ್ನು ಪ್ರಾರಂಭಿಸಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಆಟವನ್ನು ಎಷ್ಟು ಮೌನವಾಗಿ ಮತ್ತು ಚಾತುರ್ಯದಿಂದ ಕಾರ್ಯಗತಗೊಳಿಸಿದ್ದಾರೆ ಎಂದರೆ ಜಗತ್ತು ಗಮನಿಸುತ್ತಲೇ ಇತ್ತು. ಪಾಕಿಸ್ತಾನ ಯಾವುದೇ ಕ್ರಮ ಕೈಗೊಂಡ್ರೆ ಸೂಕ್ತ ಪ್ರತ್ಯುತ್ತರ ನೀಡಲು ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೇವೆ ಎಂದು ಅವರು ಚೀನಾದ ವಿದೇಶಾಂಗ ಸಚಿವರಿಗೆ ತಿಳಿಸಿದರು. ಬುಧವಾರ ದೋವಲ್ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ದೂರವಾಣಿಯಲ್ಲಿ ಮುಕ್ತ ಸಂಭಾಷಣೆ ನಡೆಸಿದರು. ಅವರ ಸಂದೇಶ ಸ್ಪಷ್ಟವಾಗಿತ್ತು. ಭಾರತ ಶಾಂತಿಯನ್ನು ಬಯಸುತ್ತದೆ, ಆದರೆ ಪಾಕಿಸ್ತಾನ ಬೆರಳು ಎತ್ತಿದ್ದಾರೆ. ಭಾರತ ತನ್ನ ತೋಳನ್ನು ತೀರಿಸಲು ವಿಳಂಬ ಮಾಡುವುದಿಲ್ಲ. ಪಾಕಿಸ್ತಾನ ಉದ್ವಿಗ್ನತೆಯನ್ನು ಹೆಚ್ಚಿಸಲು ನಿರ್ಧರಿಸಿದ್ದಾರೆ. ಭಾರತವು ಪ್ರತೀಕಾರ ತೀರಿಸಿಕೊಳ್ಳಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ಅವರು ಹೇಳಿದರು. ಭಾರತವು ಕ್ಷಿಪಣಿಗಳನ್ನು ಬಳಸಿ ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದ ಆಪರೇಷನ್ ಸಿಂಧೂರ್ ನಂತರ ಈ ಸಂಭಾಷಣೆ ನಡೆಯಿತು. ಈ ಕಾರ್ಯಾಚರಣೆಯು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸೂಕ್ತ ಪ್ರತ್ಯುತ್ತರವಾಗಿತ್ತು. ದೋವಲ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಅವರು ಅಮೆರಿಕ, ಯುಕೆ, ಸೌದಿ ಅರೇಬಿಯಾ, ಯುಎಇ, ಜಪಾನ್, ರಷ್ಯಾ ಮತ್ತು ಫ್ರಾನ್ಸ್ನ ಉನ್ನತ ಅಧಿಕಾರಿಗಳಿಗೂ ಕರೆ ಮಾಡಿದ್ರು. ದೋವೆಲ್ ಅವರು ಅಮೆರಿಕದ ಎನ್ಎಸ್ಎ ಮಾರ್ಕೊ ರುಬಿಯೋ, ಬ್ರಿಟನ್ನ ಜೊನಾಥನ್ ಪೋವೆಲ್, ಸೌದಿ ಅರೇಬಿಯಾದ ಮುಸೈದ್ ಅಲ್ ಐಬಾನ್, ಯುಎಇಯ ಶೇಖ್ ತೌಹಾನ್, ಜಪಾನ್ನ ಮಸಾಟಕಾ ಒಕಾನೊ, ರಷ್ಯಾದ ಸೆರ್ಗೆ ಶೋಯಿಗು ಮತ್ತು ಫ್ರಾನ್ಸ್ ಅಧ್ಯಕ್ಷರ ರಾಜತಾಂತ್ರಿಕ ಸಲಹೆಗಾರರೊಂದಿಗೆ ಮಾತನಾಡಿದರು. ಭಾರತದ ಕ್ರಮಗಳ ವಿವರಗಳನ್ನು ದೋವೆಲ್ ಎಲ್ಲರಿಗೂ ವಿವರಿಸಿದರು. ನಮ್ಮ ವಿಧಾನವು ಸಂಯಮದಿಂದ ಕೂಡಿತ್ತು ಮತ್ತು ಉದ್ವಿಗ್ನತೆಯನ್ನು ಹೆಚ್ಚಿಸಲಿಲ್ಲ. ಭಾರತ ಸ್ಪಷ್ಟವಾಗಿ ಹೇಳಿದೆ, ನಮಗೆ ಯುದ್ಧ ಬೇಡ, ಆದರೆ ಪಾಕಿಸ್ತಾನ ಯಾವುದೇ ಕ್ರಮ ಕೈಗೊಂಡ್ರೆ ನಾವು ಸಿದ್ಧರಿದ್ದೇವೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳಿದರು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನದ 5 ಸ್ಥಳಗಳಾದ ಬಹವಾಲ್ಪುರ್, ಮುರೀಕೆ, ಸಿಯಲ್ಕೋಟ್, ಸರ್ಜಲ್ ಮತ್ತು ಪಿಒಕೆ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿತು. ವಿಶೇಷ ಶಸ್ತ್ರಾಸ್ತ್ರಗಳನ್ನು ಬಳಸಿ ನಡೆಸಲಾದ ಈ ದಾಳಿಗಳು ಐಎಸ್ಐ ಪೋಷಿತ ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಧ್ವಂಸಗೊಳಿಸಿದವು. ಭಾರತ ತನ್ನ ಭದ್ರತೆಗಾಗಿ ಈ ಕ್ರಮ ಕೈಗೊಂಡಿದೆ ಎಂದು ದೋವೆಲ್ ಪ್ರತಿ ದೇಶಕ್ಕೂ ವಿವರಿಸಿದರು. ಭಾರತವು ಶಾಂತಿಯ ಪರವಾಗಿದೆ, ಆದರೆ ತನ್ನ ರಕ್ಷಣೆಯಲ್ಲಿ ಹಿಂದೆ ಸರಿಯುವುದಿಲ್ಲ. ಭಾರತ ಮೊದಲು ದಾಳಿ ಮಾಡುವುದಿಲ್ಲ, ಆದರೆ ಯಾವುದೇ ದಾಳಿಗೆ ಖಂಡಿತವಾಗಿಯೂ ಪ್ರತಿಕ್ರಿಯಿಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ಈ ರಾಜತಾಂತ್ರಿಕ ನಡೆ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೆಚ್ಚಿಸಿದೆ. ಈಗ ಇಡೀ ಜಗತ್ತು ಪಾಕಿಸ್ತಾನ ಮುಂದಿನ ಹೆಜ್ಜೆ ಇಡುತ್ತದೆ ಎಂದು ನೋಡುತ್ತಿದೆ. ಒಂದು ವಿಷಯ ಸ್ಪಷ್ಟ, ಭಾರತವು ಕೇವಲ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಜಾಗತಿಕ ವೇದಿಕೆಯಲ್ಲಿಯೂ ತನ್ನ ಶಕ್ತಿಯನ್ನು ಸಾಬೀತುಪಡಿಸಿದೆ.